ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಕ್ಕಪಕ್ಕದವರೆಲ್ಲ ನಿನ್ ಕೈಲಿ ದುಡ್ಸ್ಕೊಂಡ್ ತಿಂತಾ ಇದ್ದೀವಿ, ನಿನಗೇನು ಒಳ್ಳೇದು ಕೆಡ್ತು ಮಾಡ್ತಾ ಇಲ್ಲ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ಕೊಳ್ತಾರಮ್ಮ. ಈ ಮದ್ವೆನೂ ಸಿಂಪಲ್ ಆಗಿ ಮಾಡಿದ್ರೆ ಅವರೆಲ್ಲ ಏನಂತ ತಿಳ್ಕೊತಾರ ಹೇಳು? ಚೆನ್ನಾಗಿ ದುಡಿಸ್ಕೊಂಡು 6 ಕಾಸು 3 ಕಾಸು ಖರ್ಚು ಮಾಡಿ ಸಾಗಾಕಿದ್ರು ಅಂತ ಬೈಕೊಳ್ಳೋದಿಲ್ವೇನೆ? ಅದಕ್ಕೋಸ್ಕರ ನೀವು ತುಂಬಾ ತಲೆ ಕೆಡ್ಸ್ಕೊತಿದ್ದೀರಾ ಅನ್ನೋ ಜನ ಹಾಗೆ ಹೇಗಾದ್ರೂ ಆಡ್ಕೋತಾರೆ. ನೀವ್ ಗ್ರ್ಯಾಂಡ್ ಆಗಿ ಮದ್ವೆ ಮಾಡಿದ್ರೆ ಅವ್ರು ಆಡ್ಕೊಳ್ಳೋದ್ ನಿಲ್ಲಿಸ್ತಾರ? ಊಟದಲ್ಲಿ ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂತ ಏನೋ ಒಂದ್ ಕಮೆಂಟ್ ಮಾಡೇ ಮಾಡ್ತಾರಲ್ವಾ? ಅದು ಜನಗಳ ನೇಚರ್. ನೀವ್ ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡಿ. ಅವಾಗಂತೂ ಗಡಿಬಿಡಿಲಿ ಮದ್ವೆ ಆಗೋಯ್ತು. ನಿನ್ ಸಂಭ್ರಮ ನೋಡ್ಬೇಕು ಅಂತ ನಮಗೂ ಆಸೆಮ್ಮ. ದೊಡ್ಡ ಛತ್ರ ಬುಕ್ ಮಾಡ್ಬೇಕು, ನಿನ್ ರಾಣಿ ತರ ಹೂವ ಹಸಿ ನಿನ್ ಕರ್ಕೊಂಡ್ಬರ್ಬೇಕು ಅನ್ನೋ ಆಸೆ. ನೀ ಸಂಭ್ರಮ ಪಡೋದನ್ನ ನಮ್ಗೆಲ್ಲ ನೋಡ್ಬೇಕು ಅನ್ನೋ ಆಸೆ ಅಮ್ಮ. ಮಾವ ಯಾಕೆಷ್ಟೊಂದು ಎಮೋಷನಲ್ ಆಗ್ತಿದ್ದೀರಾ? ಪಲ್ಲವಿ, ದಯವಿಟ್ಟು ಇಲ್ಲ ಅನ್ಬೇಡಮ್ಮ. ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಪಿಗೆ ಕೊಡಮ್ಮ. ಅಮ್ಮ ಪ್ಲೀಸ್ ಅಮ್ಮ ಒಪ್ಕೊಮ್ಮ. ಈ ಮದ್ವೆನ ನನ್ ಗ್ರ್ಯಾಂಡ್ ಆಗಿ ಮಾಡೋಣ ಅಮ್ಮ. ನಾನ್ ಸ್ಕೂಲಲ್ಲಿ ಎಲ್ರೂ ಕರೀತೀನಿ. ನೀನು ಅವ್ರ ಜೊತೆ ಸೇರ್ಕೊಂಡ್ಯಾ? ಅಮ್ಮ ಪ್ಲೀಸ್ ಅಮ್ಮ ಒಪ್ಕೊಮ್ಮ. ಪಲ್ಲವಿ ಪ್ಲೀಸ್ ಒಪ್ಕೋ ಅಮ್ಮ. ಸರಿ ಆಯ್ತು, ನೀವಿಷ್ಟು ಬಲವಂತ ಮಾಡ್ತಿದ್ದೀರಾ ಅಂದ್ಮೇಲೆ ಒಪ್ಕೋತೀನಿ. ಅಲ್ಲಮ್ಮ, ನಾನೇನೋ ಒಪ್ಕೊಂಡೆ, ವಿಕ್ರಾಂತ್ ಅವ್ರನ್ನ ಹೇಗೆ ಒಪ್ಪಿಸ್ತೀರಾ? ಅದು ಪಲ್ಲವಿ, ವಿಕ್ರಾಂತ್ನ ಒಪ್ಸೋ ಜವಾಬ್ದಾರಿ ನಿಂದೆ. ನೀನೇ ಒಪ್ಪಿಸ್ಬೇಕು ಅಷ್ಟೇ. ನಾನು ಸರಿ ಮಾತಾಡಿ ಒಪ್ಸೋದಕ್ ಟ್ರೈ ಮಾಡ್ತೀನಿ, ಆಮೇಲೆ ನನಗ್ ಗೊತ್ತಿಲ್ಲ.